ಬಂದಿದ್ರು ಸರ್. ಈ ವೇಳೆ ರಿಯಾಜನ್ ಅವರು ವ್ಯಕ್ತಿ ಗನ್ ಸಮೇತ ಹಾರಾಕಕ್ಕೆ ಬಂದಿದ್ದ. ಏನಾಯ್ತು ಸರ್ ನಿನ್ನೆ? ನೀವು ಅಲ್ಲಿದ್ರಿ. ನಾನು ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಸತ್ಯ ಹೇಳಬೇಕಾ ಸುಳ್ಳು ಹೇಳಬೇಕಾ? ನೀವು ಹೇಳಬೇಕು. ಸತ್ಯ ಹೇಳ್ಬೇಕಾದ್ರೆ ಹೇಳ್ತೀನಿ, ಹಂಗೆ ತೋರಿಸ್ಬೇಕು ತಾವು. ನಿನ್ನೆ ರಿಯಾಜ್ ಒಬ್ಬರೇ ಅಲ್ಲ, CM ಭಾಳ ಜನಪ್ರಿಯತೆ ಇದೆ. ಅವ್ರು ಕೊಟ್ಟಂಥ 5 ಕಾರ್ಯಕ್ರಮದ ಬಗ್ಗೆ ಜನರಿಗೆ ಭಾಳ ಪ್ರೀತಿ ವಿಶ್ವಾಸ ಇದೆ. ಅದರಲ್ಲೂ ಆ ರಿಯಾಜ್ ಅನ್ನೋನು ಆ ಕಾರ್ಯಕ್ರಮ ಮಾಡೋಕ್ಕೆ ಕಂಪ್ಲೀಟ್ ಸಿದ್ದಾಪುರ ಎಲ್ಲ ಓಡಾಡಿ ಎಲ್ಲ ಕಾರ್ಯಕ್ರಮ ಇಂಪ್ರೂವ್ ಮಾಡಿದ್ದಾನೆ, ಎಲ್ಲರೂ ನೋಂದಾಣಿಕೆ ಮಾಡಿದ್ದಾನೆ. ಆಮೇಲೆ ನೀವು ರಿಯಾಜ್ ಬಗ್ಗೆ ಕೇಳ್ಬೋದು, ಅವ್ನು ಪ್ರತಿಯೊಂದೂ ID ಕಾರ್ಡ್ ಇರಲಿ, ಈ ಕಾರ್ಡ್ ಇರಲಿ, ಅವನೇ ಒಂದು ಆಫೀಸ್ ಮಾಡಿಬಿಟ್ಟಾನೆ, ವಾಲಂಟಿಯರ್ ಫ್ರೀಯಾಗಿ ಮಾಡ್ಕೊಡ್ತಾನೆ. ಆದ್ದರಿಂದ ನನ್ನ ಬಂದಾಗ ನಾನು ಎಲ್ಲ ಬಂದರು, ಎಲ್ಲ ಮೇಲಿದ್ವಿ, ನಾನಿದ್ವಿ, CM ಇದ್ದರು, ಕ್ಯಾಂಡಿಡೇಟ್ ಇದ್ದರು, ರೆಡ್ಡಿಯವರು ಇದ್ದರು, ಉದಯ್ ಶಂಕರ್ ಇದ್ದರು, ಎಲ್ಲ ಇದ್ದರು, ಯುವರಾಜ್ ಇದ್ದರು, ಎಲ್ಲ ಇದ್ವಿ. ಯಾರು ಹೂನಾರ ಹಾಕಕ್ಕೆ ಬರ್ತಾರೆ, ಕ್ರೌಡ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಹೂನಾರ ಇಸ್ಕೊಂಡು ಹೂನಾರ ಇಸ್ಕೊಂಡು ಪಕ್ಕಕ್ಕೆ ಮೇಲೆ ಹಾಕ್ತಾಯಿದ್ವಿ. ಆಮೇಲೆ ಗನ್ ಲೈಸೆನ್ಸು, ಅವನಿಗೆ ಗನ್ ಲೈಸೆನ್ಸ್ ಹೋಲ್ಡರ್ ಅವನು. ಆಮೇಲೆ ಇದಕ್ಕೆ ಸ್ಪೆಷಲ್ ಪರ್ಮಿಷನ್ನು ತೊಗೊಂಡವನೆ. ಆ ಕಾಪಿ ನಿಮ್ಗೆ 2 ನಿಮಿಷಕ್ಕೆ ವಾಟ್ಸಪ್ ಕಳಿಸ್ತೀನಿ. ಇದಕ್ಕೆ ಸ್ಪೆಷಲ್ ಪರ್ಮಿಷನ್ನು ತೊಗೊಂಡವನೆ ಅವನು. ನಾವು ಯಾರಾದರೂ ದುಷ್ಟರು ಮತ್ತು ಇನ್ನೊಂದು ಯಾರ ಕೆಳಕ್ಕೆ ಮಾಡೋರಂಥವ್ರು ಇದ್ದರೆ ನಾವು ನಮ್ಗೆ ಗೊತ್ತಾರೆ ಇದು ಮಾಡ್ಬೋದು. ಅವನು ಪಕ್ಕಾ ಕಾಂಗ್ರೆಸ್ಸಿಗೆ, ಅವ್ರ ತಂದೆ ಕಾಂಗ್ರೆಸ್ಸಿಗೆ, ಅವನು ಕಾಂಗ್ರೆಸ್. ನನಗೆ 3 ಎಲೆಕ್ಷನ್ ಕೆಲಸ ಮಾಡಿದ್ದಾನೆ. ಭಾಳ ಒಳ್ಳೆ ನೇಚರು, ಒಳ್ಳೆ ಹುಡುಗ. ಅವ್ರಿಗೆ ಎರಡನೇ ಮಾತೇ ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ನೀವೇ ಹೋಗಿ ಕಂಪ್ಲೀಟ್ ಸಿದ್ದಾಪುರದೊಳಗೆ ಎನ್ಕ್ವೈರಿ ಮಾಡ್ಕೊಳ್ಳಿ. ಅವನು ಯಾವನ ಒಬ್ಬ ಕೆಟ್ಟವನು ಅಂದರೂ ಕೂಡ ನಾನು ಹೇಳಿ ಸುಳ್ಳು ಅಂತ. ಆ ಒಂದು ಜೋಶೊಳಗೆ ಅವ್ನು ಗೊತ್ತಿಲ್ಲದ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ಟು ಅವನ ಮೇಲೆ ಗಣಿಕೊಬೇಕು ಗೊತ್ತಿಲ್ಲ. ಅವನಿಗೆ ಸ್ಪೆಷಲ್ ಪರ್ಮಿಷನ್ ತೊಗೊಂಡಿದ್ದ, ಅದರಿಂದ ಬಂದ್ಬಿಟ್ಟವನೆ. ಅದನ್ನು ಅವ್ನು ಮಾಡಿದ್ದು ಅದು VIP ಮೂಮೆಂಟಿಗೆ ಅದು ಮಾಡಿದ್ದು ತಪ್ಪು. ಅವನು ಇಲ್ಲ ಅಂತ, ಇದು ಅಚಾತುರ್ಯವಾಗಿ ಆಗಿರೋಂಥ ಕೆಲಸ. ಅದನ್ನು ಪೊಲಿಟಿಕಲ್ ಆಗಿ ತೊಗೊಂಡು ಬೇರೆಯವರು ಅವ್ನು ಹಂಗೆ ಸೆಕ್ಯೂರಿಟಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳೋದು ಭಾಳ ತಪ್ಪದು. ರಿಯಾಜ್ ಅಲ್ಲ, ನಾವು ಮೇಲಿದ್ದು, ನಾವೆಲ್ಲ ಎಲ್ಲರೂ ಯಾರು ಹೂನಾರ ಹಾಕಕ್ಕೆ ಬಂದರೆ ಹೂನಾರ ಹಾಕ್ಸ್ಕೊಳ್ಳೋದು. ನಾವು CM ಅವರು ಮೇಲೆಲ್ಲ ಎತ್ಕೊಳ್ಳೋ ಖುಷಿಗೆ ನೋಡಿ. ನಿಮ್ಗೆ ಹೇಳ್ತೀನಿ ಕೇಳಿ, ಇವಾಗ ದೊಡ್ಡ ದೊಡ್ಡ ಫಿಲ್ಮ್ ಆ್ಯಕ್ಟ್ರುಗಳಿಗೆ, ರಾಜ್ಕುಮಾರ್ ಅವ್ರಿಗೆ ಅಂತ ಫ್ಯಾನ್ಸ್ ಎಲ್ಲ ಲಕ್ಷಾಂತರ ಜನ ಮಂದಿ ರಾಜ್ಕುಮಾರ್ ಓಡಾಡಿದ್ದಾರೆ. ಅದೇ ರೀತಿ ದೇವರಾಜ್ ಬಿಟ್ಟರೆ ಸಿದ್ದರಾಮಯ್ಯವರು ಭಾಳ ಪಾಪ್ಯುಲರ್ ಆಗಿದೆ. 5 ಪ್ರೋಗ್ರಾಮ್ ಕೊಟ್ಟು ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರು ಭಾಳ ಪಾಪ್ಯುಲರ್ ಆಗಿದ್ದಾರೆ. ನನಗೆ ಇವತ್ತು ನಾನು ಸೋತಿರ್ಬೋದು, ಆದರೂ ಕಾಂಗ್ರೆಸ್ಗೆ ಕೆಲಸ ಮಾಡ್ತಾಯಿದ್ದೀನಿ, ಕಾಂಗ್ರೆಸ್ಗೆ ಲೀಡ್ ಕರ್ಕೊಳ್ಬೇಕು ಅಂತ ಮಾಡ್ತಾಯಿದ್ದೀನಿ ಅಂದರೆ ಕಾರಣ 5 ಪ್ರೋಗ್ರಾಮು. 5 ಪ್ರೋಗ್ರಾಮ್ ಈಗ ಹೊಸ ಪ್ರೋಗ್ರಾಮಿಂದ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅದರಲ್ಲೂ ರಿಯಾಜ್ ಬಂದು ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡೋದ್ರೊಳಗೆ ನಂಬರ್ 1 ಅವನು. ಇಲ್ಲ ಪ್ರಚಾರ ಉಸ್ತುವಾರಿ ಕಾನ್ಸ್ಟಿಟ್ಯೂನ್ಸಿ ಇನ್ಚಾರ್ಜಲ್ಲಿ ನಾನು ಸುಳ್ಳು ಹೇಳಕ್ಕೆ ಹೋಗಲ್ಲ. ನಾನೇ ರಿಯಾಜ್ನ ಮೇಲೆ ಕರೆದಿದ್ದು, ಹೂನಾರ ಹಾಕಕ್ಕೆ ಬಂದಾಗ ನಾನೇ ಮೇಲೆ ಕರೆದಿದ್ದು. ರಿಯಾಜ್ನೆಲ್ಲ ಎಲ್ಲರೂ ಬಂದು ಅಲ್ಲಿ ಹೂನಾರ ಹಾಕೋಕ್ಕೆ ಹೂನಾರ ಇಸ್ಕೊಂಡು ನಾವೇ ಕರೆದಿದ್ದು. ಆಮೇಲೆ ರಿಯಾಜ್ ಅವನ ಮುಂದೆ ನಾನೇ ಫಸ್ಟ್ ಇದ್ದಿದ್ದು. ಅವನಿಗೆ ಎದುರಿಗೆ ನೋಡಿ ಬೇಕಾದ್ರೆ ನಾನೇ ಇದ್ದಿದ್ದು ಫಸ್ಟು. ನಾನೇ ಇದ್ದೆ. ಏನಾದರೂ ಒಂದು ಸಣ್ಣದಾದರೂ ಕೂಡ ಫಸ್ಟು ನಾವು ಎದೆ ಒಡ್ಡವರು, ಹಿಂದೆ ಓಡೋರಲ್ಲ. ಮುಖ್ಯಮಂತ್ರಿಗಳು ಈ ಒಂದು ಇಂಚು ಅಷ್ಟಿದು ಒಂದು ಆ್ಯಕ್ಷನ್ ಕೂಡ ನಾವು ವಾಚ್ ಮಾಡ್ತಾನೆ ಇರ್ತೀನಿ. ಇದ್ರೂ ಕೂಡ ನಾವು ನಮ್ಮ ಎದೆ ಒಡ್ಬಿಡ್ತಾಯಿದ್ವಿ. ಯಾಕಂದರೆ ಅಂಥ ಮಹಾನ್ ವ್ಯಕ್ತಿ. ನಾನು ಸಿದ್ದರಾಮಯ್ಯ ವಸತಿ CM ಆಗಿದ್ರು, ಎಲ್ಲ ಆಗಿದ್ರು. ಈ 5 ಪ್ರೋಗ್ರಾಮ್ ಕೊಟ್ಟ ಮೇಲೆ ಆ ವ್ಯಕ್ತಿತ್ವ ಭಾಳ ಬೆಳೆದಿದೆ. ಅವ್ರು ಯಾರೋ ಒಬ್ಬ ಸಣ್ಣ ಹುಳನೂ ಕೆಳಗೆ ನೆನೆಸಲ್ಲ ಅವ್ರನ್ನ, ಅಷ್ಟು ಒಳ್ಳೆಯ ಹೆಸರು ಬಂದಿದೆ ಅವರಿಗೆ. ಅದರಿಂದ ಅಂಥ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಎಲ್ಲ ಯಾರು ಹೂನಾರ ಹಾಕ್ಬಾರ್ದಪ್ಪ, ನಾವು ಒಂದು ಹೂನಾರ, ಒಂದು ಪಟಾಕಿ ಯಾರು ಹೇಳಿಲ್ಲ ಹೊಡಿಬೇಡಿ ಅಂತ. ನಾನೇ ಒಂದೇ ಬೊಕ್ಕೆ ಕೊಟ್ಟೆ, ನಾನೇ ಯಾವ ಹೂನಾರ ಹಾಕೊಂಡು ನಾನೇ ಒಂದು ಬೊಕ್ಕೆ ಕೊಟ್ಟೆ. ಎಲ್ಲ ದಯವಿಟ್ಟು ಅಂದರೆ ಆ ಅಭಿಮಾನ ನಾವು ಯಾರನ್ನು ಬೇಡ ಅನ್ನೋಕ್ಕಾಗುತ್ತೆ. ಆಮೇಲೆ ಅವನು ಸ್ಪೆಷಲ್ ಪರ್ಮಿಷನ್ ತೊಗೊಂಡಿದ್ದಾನೆ. ಅವನು ಪ್ರಾಣ ಹಾನಿ ಆಗ್ಬಿಟ್ಟಿದ್ದು, ಅವ್ನು ಹೋಗ್ಬಿಟ್ಟಿದ್ದಾನೆ ಪಾಪ. ಬೇರೆ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಯವರು ಅವನ್ನ ಕೊಲೆ ಮಾಡಿಬಿಟ್ಟಿದ್ರು. ಹೆಂಗೋ ದೇವ್ರು ಬಚಾವ್ ಮಾಡಿದ್ರು ಅವನ್ನ. ಅವನು ಇವತ್ತು ಎಷ್ಟು ಅಭಿಮಾನ ಇಟ್ಕೊಂಡು ಬಂದಿರಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಅಚಾತುರ್ಯ ಆಗಿದೆ, ನಾವಿಲ್ಲ, ತಪ್ಪೋದು ನನ್ನ ತಮ್ಮಲ್ಲಿ ತಪ್ಪು. ಅವನಿಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ, ಅದನ್ನ ನನಗೇನು ಇಲ್ಲ ಅಂತ ಅವ್ನು ತಿಳ್ಕೊಂಡು ಬಂದವನೆ. ಅದನ್ನು ತೊಗೊಂಡೋಗಿ ತಾವು ನೋಡ್ತಾ ಇದ್ದೀರಾ, ಈ ರಿಯಾಲಿಟಿನ ತಿಳ್ಕೊಬೇಕು. ನೀವು ಹೋಗಿ ಸಿದ್ದಾಪುರದಲ್ಲಿ ರಿಯಾಜ್ ಯಾರು, ಅವ್ನು ಹೆಂಗೆ ಅಂತ ನೀವು ಕೇಳಿ. ಅವನು ಒಳ್ಳೆ ವೋಟ್ ಬ್ಯಾಂಕರು. ಅವನ ಮಾತು ಭಾಳಷ್ಟು ಜನ ಕೇಳ್ತಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಅವ್ನ ಮಾತು ಕೇಳ್ತಾರೆ.
ಅವನು ಕಾಂಗ್ರೆಸ್ಗೆ ಪಕ್ಕಾ ಕಟ್ಟಾಳು. ನಾನು ಇಲ್ಲ ಅಂತ ಏನು ಹೇಳಿಲ್ಲ, ನಾನೇ ಕರೆದಿದ್ದು. ಅದೇನು ತಪ್ಪಿದ್ರು ಕೂಡ ನಾನು ಒಪ್ಕೊತೀನಿ. ಪ್ರಕಾರವಾಗಿ ರಿಯಾಜ್ ಅವರು ಲೈಸೆನ್ಸ್ ತಗೊಂಡಿದ್ದಾರೆ, ಎಲೆಕ್ಷನ್ ಟೈಮ್ ಅಲ್ಲಿ ಗನ್ ಇಟ್ಕೊಳ್ಳೋಕು ಪರ್ಮಿಷನ್ ತಗೊಂಡಿದ್ದಾರೆ. ವಿಚಾರ ಏನು ಅಂದ್ರೆ ಸೆಕ್ಯೂರಿಟಿ Z+ ಸೆಕ್ಯೂರಿಟಿ ಇರೋ ಅಂತವ್ರ ಹತ್ರ ಗನ್ ತಗೊಂಡು ಹೋಗ್ಬಾರ್ದು, ಸೆಕ್ಯೂರಿಟಿ ಉಲ್ಲಂಘನೆ ಆಗಿದೆ ಅನ್ನೋದಷ್ಟೇ ವಿಚಾರ. ಅಲ್ಲಲ್ಲ, ವಿಚಾರ ಇಷ್ಟೇನೆ. ಅವನು ಅಚಾತುರ್ಯವಾಗಿ ಅವನಿಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನನಗೇನು ಕೇಳಂಗಿಲ್ಲ, ತಿಳ್ಕೊಂಬಂದಾನ. ಆಮೇಲೆ ವ್ಯಾಟ್ಸಪ್ಪಲ್ಲಿ ಹಾಕಿದಾನಲ್ಲ, ಬೇರೆ ಯಾರು ಹಾಕಿದ್ದಲ್ಲ, ಅವನೇ ಹಾಕಿರೋದು. ಅವನೇ ಹಾಕ್ತಾರೆ. ನಿಮಗೆಲ್ಲ ಫೋಟೋ ಏನು ಬಂದಿದೆ, ಅವನೇ ವ್ಯಾಟ್ಸಪ್ಪಲ್ಲಿ ಹಾಕಿರೋದು. ಕೆಲವರು ಆಗದಿರೋರು ಇದ್ದಾರೆ, ಬೇಗದ ಪಳ್ಳ ತೊಗೊಂಡು ಕಳಿಸೋದು, ಅರಿವಿನ ಶಿಷ್ಯ ಅನ್ನೋದು. ಅಲ್ಲ, ನಾನು ಕಾನ್ಸ್ಟಿಟ್ಯೂನ್ಸಿ MLA ಆಗಿದ್ದೆ, 3-4 ಸತಿ MLA. ನಾನು ರಾಮಲಿಂಗೇಗೌಡರಲ್ಲಿ ಸಿದ್ದಾಪುರ ಅವ್ರ MLA ಆಗಿದ್ದು. ನಮ್ಮ ಶಿಷ್ಯನೇ ಇರ್ತಾನೆ, ನಮ್ಮ ಶಿಷ್ಯ ಆದರೂ ಕೂಡ ನಮ್ಮ ವೋಟರ್ ಇರ್ತಾನೆ. ನನಗೆ ಯಾರೂ ಶಿಷ್ಯ ಇರಲಿಲ್ಲ, ನಮಗೆಲ್ಲ ಇರೋದೇ ಗುರುಗಳೇ. ನಾವು ವೋಟರ್ಸ್ನೆಲ್ಲ ಅಣ್ಣ ತಮ್ಮಂತ ನೋಡ್ತೀವಿ, ಪ್ರೀತಿ ವಿಶ್ವಾಸ ನೋಡ್ತೀವಿ. ಆ ಅಭಿಮಾನ ಇಟ್ಕೊಂಡಿದ್ದು ನನ್ನ ಶಿಷ್ಯ, ನನ್ನ ಗುರು ಅಲ್ಲ ಯಾರೂ ಇಲ್ಲ. ಇದು ಸತ್ಯವಾದ ಮಾತು. ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ, ಇದ್ರೊಳಗೆ ಏನೋ ತಪ್ಪಿದ್ರೆ ನಾವು ಒಪ್ಕೊಂತೀವಿ. ಆಮೇಲೆ ನಮ್ಮ ಹಿರಿಯ ಮುಖಂಡರು ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ, ಅವರು ಕೊಡಲ್ಲ. ಅವರು ಮುಸಲ್ಮಾನರ ಪರ ಭಾಳಷ್ಟು ಸತಿ ಮುಸಲ್ಮಾನರ ಪರ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲದ್ರೆ ಸೆಕ್ಯೂರಿಟಿ ಫೇಲ್ ಅಂತ ಹೇಳೋರೆ. ಬಟ್ ಇದನ್ನು ನಾವು ರಾತ್ರಿ DCP ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿ ಅವ್ರು DCP ಅವರು ಮತ್ತು ಪೊಲೀಸು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರಿಗೂ ಏನಿಲ್ಲ ಅಂತ. ಆ ಥರ ಹುಡುಗ ಅಲ್ಲ ಇದು. ಖಂಡಿತವಾಗೂ ಈ ದೇವಸ್ಥಾನದಿಂದ ಕೂತಿದ್ದೀನಿ. ಆ ಹುಡುಗ ಸಿದ್ದರಾಮಯ್ಯವ್ರಂದರೆ ಒಂದು ಭಾಳ ಪ್ರೀತಿ, ನಾನಂದ್ರೆ ಕೂಡ ಭಾಳ ಪ್ರೀತಿ. ನಾನೇ ನೋಡಿ, ಅವನು ಕೂತು ಇದ್ದಾಗ ನಾನೇ ಮುಂದೆ ಇದ್ದೀನಿ. ಅವನೇನಾದ್ರು ಅಟೆಂಪ್ಟ್ ಮಾಡ್ಬೇಕಾದ್ರೆ ಫಸ್ಟ್ ನನಗೆ ಮಾಡಬೇಕಾಗಿ. ಅಲ್ಲ, ಇದು ನಿಮ್ಗೆ ಇದ್ದಿದ್ರೆ ಎದುರು ಇರೋದು ನಾನೇ. ಆ ಉದ್ದೇಶ ಇದ್ದಿದ್ರೆ ಫಸ್ಟ್ ನಾನೇ ಇದಾಗಬೇಕಾಗಿತ್ತು. ಈಗ ನೋಡಿ, ನಾನು 100% ತಪ್ಪೋದು. ಅದು ಅವ್ನಿಗೆ ಗೊತ್ತಿಲ್ಲ, ನಾನು ಸ್ಪೆಷಲ್ ಪರ್ಮಿಷನ್ ತೊಗೊಂಡಿದ್ದೀನಿ ಅಂತ ಒಂದು ತೊಗೊಂಡು ಆಕಸ್ಮಿಕ ಅಲ್ಲ. ಅವನಿಗೆ ಹೋಗ್ಬಿಡ್ಬೇಕಾಯ್ತು. ಆಕಸ್ಮಿಕವಾಗಿ ಮಾಡಿರೋ ಕೆಲಸ ಅಲ್ಲ ಅದೆಲ್ಲ. ಸ್ಪೆಷಲ್ ಪರ್ಮಿಷನ್ ತೊಗೊಂಡಿದ್ದೀನಿ, ನನಗೇನು ಇದ್ರ ಬಗ್ಗೆ ಏನು ಇಲ್ಲ ಅಂತ ಹೇಳೋದು. ಆಮೇಲೆ ಅಲ್ಲೆಲ್ಲ ಸೆಕ್ಯೂರಿಟಿ ಕ್ಲೀನಲ್ಲಿ ಸ್ಪೆಷಲ್ ಪರ್ಮಿಷನ್ ತೊಗೊಂಡ್ರೆ ಇಟ್ಕೊಬೋದು ಅಂತ ಹೇಳಿದ್ರು ಅಂತ ಅವ್ನು ಹೇಳ್ತಾನೆ. ಅದು ನನಗೆ ಗೊತ್ತಿಲ್ಲ. ಬಟ್ ಅವನು ಅವತ್ತು ಇದು ಪೊಲಿಟಿಷನ್, ನಾನು ಎನ್ಕ್ವೈರಿ ಮಾಡಿದೆ, ಅವನು ಸ್ಪೆಷಲ್ ಪರ್ಮಿಷನ್ ತೊಗೊಂಡಿದ್ದಾನೆ. ಆ ಸ್ಪೆಷಲ್ ಪರ್ಮಿಷನ್ ಕಾಪಿ ನಿಮ್ಗೊಂದು 5 ನಿಮಿಷ ನಾನು ಕೊಡ್ತೀನಿ, ಇಲ್ಲೇ ವಾಟ್ಸಪ್ಗೆ. ಆಮೇಲೆ ನೋಡಿ ಪಾಪ, ನಾವು ಯಾವುದೋ ಒಬ್ಬ ಅಂದ್ಬಿಟ್ಟು ಅವನು ಜಸ್ಟ್ ನಿರಪರಾಧಿ, ಇದು ಅಪರಾಧಿ ಅನ್ನೋದಲ್ಲ. ವೈಯಕ್ತಿಕವಾಗಿ ನನಗೆ ಚೆನ್ನಾಗಿ ಗೊತ್ತು. ನಾನು ಬೇಕಾದ್ರೆ ಅದರಿಂದ ಏನೇ ಆದರೂ ನಾನು ಯಾವ ಕೋರ್ಟ್ ಒಳಗೆ ಬೇಕಾದ್ರೆ ನಿಂತ್ಕೊಂಡು ನಾನು ಹೇಳ್ತೀನಿ, ನಮ್ಮ ಹುಡುಗ ಅವ್ನು ಆ ಥರ ಮಾಡೋನಲ್ಲ ಅಂತ ನನಗೆ ಪ್ರಾಮಾಣಿಕವಾಗಿ ಗೊತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.